ಯಾವುದೋ ಚಾನಲ್ ನೋಡ್ತಿದ್ರ, ನಿಮ್ಗೆ ಆ ಪ್ರೋಗ್ರಾಮ್ ಇಷ್ಟ ಆಗ್ತಿಲ್ಲ, ಏನ್ ಮಾಡ್ತೀರಿ? ರಿಮೋಟ್ ತಗೊಂಡು ಚಾನಲ್ ಬದಲಾಯಿಸ್ತೀರಿ, ನಿಮ್ಗೆ ಇಷ್ಟವಾದ ಪ್ರೋಗ್ರಾಮ್ ಅನ್ನ ನೋಡಕ್ ಶುರು ಮಾಡ್ತೀರಿ, ರೈಟ್? ಅದೇ ತರ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ದಯವಿಟ್ಟು ಮನಸ್ಸಿನ ಚಾನಲ್ನ ಚೇಂಜ್ ಮಾಡಿ. ಯಾವ ಚಾನಲ್ಗೆ ಹೋಗೋದು ಅಂದ್ರ, ನನ್ನ ಜೀವನದಲ್ಲಿ ಏನ್ ಪಾಸಿಟಿವ್ ಆಗಿ ನಡೀತಾ ಇದೆ ಅಂದ್ರ, ಒಂದ್ ಹೇಳ, ನಿನ್ನೆ ರಾತ್ರಿ ಕೋಟ್ಯಾಂತರ ಜನ ಮಲಗಿದ್ರು, ಬೆಳಗ್ಗೆ ಅದರಲ್ಲಿ ಕೆಲವರು ಏಳಲೇ ಇಲ್ಲ. ನೀವು ಎದ್ದಿದ್ದೀರಾ, ಉಸಿರಾಡ್ತಿದ್ದೀರಾ, ಈ ಆಡಿಯೋ ಕೇಳ್ತಿದ್ದೀರಾ, ಯು ಆರ್ ಅಲೈವ್, ಯು ಆರ್ ಟಿಕಿಂಗ್ ಮ್ಯಾನ್. ಇದಕ್ಕಿಂತ ಒಂದು ಪಾಸಿಟಿವ್ ಥಾಟ್ ಬೇಕಾ? ಈ ತರ ನಿಮ್ಮ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ಯಾವುದಾ ಒಂದು ಪಾಸಿಟಿವ್ ಥಾಟ್ಗೆ ಚಾನೆಲ್ನ ಶಿಫ್ಟ್ ಮಾಡಿ. ಫಿಸಿಕ್ಸ್ ಅಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಎರಡು ವಸ್ತುಗಳು ಇರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಮನಸ್ಸಿಗೂ ಅನ್ವಯಿಸುತ್ತೆ ಅನ್ಸುತ್ತೆ. ಸೊ ಒಂದು ನೆಗೆಟಿವ್ ಥಾಟ್ ಬಂದಾಗ ಆ ಜಾಗದಲ್ಲಿ ನೀವೊಂದು ಪಾಸಿಟಿವ್ ಯೋಚನೆಯನ್ನ ಹೇಗಾರು ತರಿಸಿದ್ರೆ ಆ ನೆಗೆಟಿವ್ ಥಾಟ್ ಅಲ್ಲಿಂದ ಆಟೋಮ್ಯಾಟಿಕ್ ಆಗಿ ಜಾಗ ಖಾಲಿ ಮಾಡಲೇಬೇಕು. ಇದು ಕಷ್ಟ, ನಂಗೆ ಗೊತ್ತು, ಆದ್ರೆ ಟ್ರೈ ಮಾಡೋಣ ಅಂತ ಹೇಳ್ತಿದ್ದೀನಿ. ಅಂದ್ರೆ ನಮ್ಮ ಜೀವನದಲ್ಲಿ ನಡೀತಿರುವಂತ ಯಾವುದೋ ಒಂದು ಒಳ್ಳೆ ವಿಷಯದ ಬಗ್ಗೆ ಆಗಾಗ ಗಮನ ಕೊಡ್ತಿರ್ಬೇಕು, ಆ ಚಾನೆಲ್ಗೆ ಶಿಫ್ಟ್ ಆಗ್ತಿರ್ಬೇಕು. ಅದೇ ತರ ಇನ್ನೊಂದು ದೊಡ್ಡ ನೆಗೆಟಿವ್ ವಿಷಯ ಅಂದ್ರೆ ಅನವಶ್ಯಕವಾದ ಹೋಲಿಕೆ, ಅನ್ನೆಸೆಸರಿ ಕಂಪ್ಯಾರಿಸನ್. ಅಂದ್ರೆ ಇನ್ನೊಬ್ಬರ ಜೀವನ, ಅವರ ಜೀವನ ಶೈಲಿಗೆ ನಮ್ಮ ಜೀವನವನ್ನ ಹೋಲಿಕೆ ಮಾಡಿ ಕೊರಗ್ತಾ ಕೂತ್ಕೊಳ್ಳೋದು. ಅಂದ್ರೆ ಲೈಫ್ ಇಸ್ ಎಲ್ಸ್ವೇರ್, ಹ್ಯಾಪಿನೆಸ್ ಇಸ್ ಎಲ್ಸ್ವೇರ್ ಅಂತ ಕೊರಗಿ ಕೂರೋ ಬದಲು ನಾವು ಇರೋ ಜಾಗದಲ್ಲೇ, ನಾವು ಮಾಡೋ ಕೆಲಸದಲ್ಲೇ, ನಮ್ಮ ಸಂಬಂಧಗಳಲ್ಲೇ ಇನ್ನೂ ಉತ್ತಮವಾಗಿ ನಾವು ಏನ್ ಮಾಡಬಹುದು, ನಮ್ಮ ಕಡೆಯಿಂದ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದು ಅಂತ. ಸಿ, ದ ರೈಟ್ ಕಂಪ್ಯಾರಿಸನ್ ವುಡ್ ಬಿ ಹೂ ಯು ಆರ್ ಅಂಡ್ ಹೂ ಯು ಕ್ಯಾನ್ ಬಿ. ನೀವು ಏನಾಗಿದ್ದೀರಿ, ನೀವು ಏನು ಆಗಬಲ್ಲರಿ, ನಿಮ್ಮಲ್ಲಿ ಅಪಾರವಾದ ಸಾಧ್ಯತೆಗಳಿದೆ. ನಿಮ್ಗೆ ಗೊತ್ತು ನೀವು ಯಾವ ಮಟ್ಟಕ್ಕೆ ತಲುಪಬಲ್ರಿ ಅಂತ. ಆ ವಿಶ್ವರೂಪವನ್ನ ಹೇಗ್ ಪಡೆಯೋದು ಅನ್ನೋದ್ರ ಕಡೆ ಗಮನ ಕೊಡೋದು. ಅಂದ್ರೆ ನೀವು ಯಾರೇ ಇರ್ಬೋದು, ಒಬ್ಬ ನಟ ಇರ್ಬೋದು, ಗೃಹಿಣಿ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ನೀವು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಲ್ಲಿರ್ತಾನೆ. ಆ ವ್ಯಕ್ತಿಯನ್ನ ನೀವು ಹೊರಗೆ ತರಲೇಬೇಕು. ನೀವು ಏನೇ ಕೆಲಸ ಮಾಡ್ತಿದ್ರು, ಈಗ ನೀವು ಮಾಡ್ತಿರುವ ಅದೇ ಕೆಲಸವನ್ನ ಇನ್ನೂ ಶ್ರೇಷ್ಠವಾದ ರೀತಿಯಲ್ಲಿ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ. ಅದನ್ನ ನಾವು ಹುಡುಕ್ಲೇಬೇಕು. Whoever you are, there's a better person inside you. Whatever you're doing, there's a better way to do it. ಈ ಹೊಸ ವರ್ಷದಲ್ಲಿ ಅದನ್ನ ಮಾಡೋಣ. ಈ ವರ್ಷ ನಿಮ್ಮ ಜೀವನದ ಸಕಾರಾತ್ಮಕ ವರ್ಷವಾಗ್ಲಿ, ನೆಗೆಟಿವ್ ಥಾಟ್ಸ್ ಇಂದ ದೂರ ಇರುವಂತ ವರ್ಷವಾಗ್ಲಿ. ನೀವು ಆಸೆ ಪಡುವಂತ ಎಲ್ಲಾ ವಿಷಯಗಳು, ಹಿತವಾದ ಸಂಬಂಧಗಳು, ನವಿರಾದ ಪ್ರೀತಿ, ಆದರ್ಶಮಯವಾದ ಆರೋಗ್ಯ, ನೆಮ್ಮದಿ ಎಲ್ಲವೂ ನಿಮ್ಮದಾಗ್ಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ವಿಶ್ವರೂಪದ ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ.